ಬರೋದಿತ್ತು, ಅದಿನ್ನ ಬಂದಿಲ್ಲ. ಹಾಗಾಗಿ ನಾನು ಇವನೊಟ್ಟಿಗೆ ಪಾರ್ಟ್ನರ್ ಆಗೋಕ್ಕಾಗಲ್ಲ. ನೀನು ಹಾಕೊಂಡು ಒಡವೆನ ನನಗೆ ಕೊಟ್ಟೆ, ಅದನ್ನ ಮಾರಿ ಆಫೀಸ್ ಸೆಟಪ್ಗೆ ಅಡ್ವಾನ್ಸು ಮಾಡಿದೆ. ಕಾರ್ಪೆಂಟ್ರ್ಗಳು ಅವ್ರ ಕೆಲಸನೂ ಮಾಡ್ತಾ ಇದ್ದಾರೆ, ಆದರೂ ಟ್ರಾವೆಲ್ಸ್ ನಡ್ಸೋಕ್ಕಾಗಲ್ಲ. ಏನಾಯ್ತಂತ ಮೊದಲು ಹೇಳು, ಆಮೇಲೆ ಇದೆಲ್ಲ. ನನ್ನ ಪಾರ್ಟ್ನರ್ ಕೈ ಕೊಟ್ಬಿಟ್ಟ. ಕಂಗ್ರ್ಯಾಚುಲೇಷನ್ಸ್ ಆದಿ, ಅಂತೂ ಆಟೋಯಿಂದ ಪ್ರಮೋಷನ್ ತೊಗೊಂಡು ಟ್ರಾವೆಲ್ಸ್ ಓಪನ್ ಮಾಡ್ತಾ ಇದೀಯಾ. ಗುಡ್ ಲಕ್. ಅಲ್ಲ, ಹೇಗಿದ್ರು ಟ್ರಾವೆಲ್ ಶುರು ಮಾಡ್ತಾ ಇದ್ದೀರಾ, ಮತ್ತೆ ಯಾಕೆ ಇದಕ್ಕೆ ಶೃಂಗಾರ ಬಿಟ್ಟಾಕಿ? ನಾನು ಹತ್ತಿದ್ದೇನಿನ್ನ ಒದೆಯೋನಲ್ಲ ಸರ್, ಯಾರಿಗೊತ್ತು ಯಾವಾಗ ಕೆಳಗೆ ಬೀಳ್ತೀವಿ ಅಂತ. ಅದಕ್ಕೆ ಆ ಆತಂಕದಲ್ಲೇ ಇರ್ತೀನಿ. ಕೆಳಗೆ ಬಿದ್ದರೆ ಹಲ್ಲು ಮುರಿಯುತ್ತಲ್ವಾ, ಅದು ನನಗಿಷ್ಟ ಇಲ್ಲ. ಗುಡ್, ಒಳ್ಳೆ ಫಿಲಾಸಫಿನೇ. ಟ್ರಾವೆಲ್ ಶುರು ಮಾಡ್ತಿರೋದಕ್ಕೆ ಗುಡ್ ಲಕ್ ಹೇಳೋಣ ಅಂತ. ಅದೇ ನೀನು ಟ್ರಾವೆಲ್ ಶುರು ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು. ಥ್ಯಾಂಕ್ಸ್. ಆದರೆ ನಿಮ್ಮ ಹೆಲ್ಪ್ ನನಗೆ ಬೇಕಾಗಿಲ್ಲ. ನಾನು ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಇನಾಗ್ರೇಷನ್ ಕರೋಣ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ನೀವು ಆ ಪಾರ್ಟಿಲಿ ಇರೋರು ಯಾರು ನನ್ನ ಟ್ರಾವೆಲ್ಸ್ ಇನಾಗ್ರೇಷನ್ಗೆ ಬರೋದು ನನಗಿಷ್ಟ ಇಲ್ಲ. ಸೊ ನೀವು ಬರೋಕ್ಕೆ ಹೋಗ್ಬಿಡಿ. ನೇರವಾಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಆ್ಯಕ್ಚುಲಿ ನೇರವಾಗಿರೋದು ತುಂಬ ಒಳ್ಳೆಯದು. ಆದರೆ ಒಂದೊಂದು ಸಾರ್ತಿ ಈ ನೇರ್ತನ ತುಂಬ ರಿಪೆಂಡ್ ಮಾಡೋ ಹಾಗೆ ಮಾಡಿಬಿಡುತ್ತೆ. ಅದಕ್ಕೆ ಯಾರಾದರೂ ಬುದ್ಧಿ ಹೇಳಿದ್ರೆ ಕೇಳಬೇಕು. ಅದಿ ಬುದ್ಧಿ ಇಲ್ದಿರೋರು ಕೇಳಬೇಕು. ನನಗೆ ಒಂದು ಚೂರಿದೆ ಅಂತ ಅಂದ್ಕೊಂಡಿದ್ದೀನಿ, ಆ ನಂಬಿಕೆ ಮೇಲೆ ಮುಂದುವರಿತಾ ಇದ್ದೀನಿ. ನನ್ನನ್ನು ಕರೆಯಲ್ಲ ಅಂದೆ, ಇಟ್ಸ್ ಓಕೆ. ಅಟ್ಲೀಸ್ಟ್ ಈ ಮನೆಯಲ್ಲಿ ಹಿರಿಯರು ಅಂತಿದ್ದಾರೆ, ಅವ್ರನ್ನಾದ್ರೂ ಕರಿಬೇಕಲ್ವಾ. ಗಾಯತ್ರಿ ಅಜ್ಜಿ ಇನಾಗ್ರೇಷನ್ಗೆ ಬಂದು ಏನು ಮಾಡ್ತಾರೆ? ನಾನು ಮಾತಾಡ್ತಿರೋದು ಗಾಯತ್ರಿ ಅಜ್ಜಿ ಬಗ್ಗೆ ಅಲ್ಲ, ಮಾವನ ಬಗ್ಗೆ. ಮಾವನ್ನಾದರೂ ನೀನು ಕರೀಲೇಬೇಕು, ಯಾಕೆಂದರೆ ಅವ್ರು ಈ ಮನೆ ಯಜಮಾನರು. ನೀನು ಈ ಮನೇಲಿರೋವರೆಗೂ ಈ ಮನೆ ನಿಂದು ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರನಾದರೂ ನೀನು ಕರೀಲೇಬೇಕು ಅವ್ರನ್ನ. ಅದು ನಿನ್ನ ಕರ್ತವ್ಯ. ನನಗೆ ಅದೆಲ್ಲ ಅರ್ಥ ಆಗಲ್ಲ. ನಾನು ಈ ಮನೇಲಿರೋದು ಈ ಮನೇಲಿ ಒಬ್ಬನಾಗಬೇಕು ಅಂತ ಅಲ್ಲ, ಆ ಆಸೆನೂ ನನಗಿಲ್ಲ. ನಮ್ಮ ತಾಯಿ ಈ ಮನೇಲಿದ್ದಾರೆ, ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಹಠಕ್ಕೆ ನಾನಿಲ್ಲಿರೋದು. ಆದ್ದರಿಂದ ನನಗೆ ಯಾವ ಯಜಮಾನರು ಇಲ್ಲ, ನಾನು ಯಾರನ್ನ ಕರಿಬೇಕಾಗೂ ಇಲ್ಲ. ರಂಜಿತ್ ಅಣ್ಣ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅದಿ ಮಾವಣ್ಣ ನೀನು ಕರಿಲೇಬೇಕು. ಈ ಮನೇಲೆ ಇದ್ದು ಈ ಮನೆಯವ್ರನ್ನೇ ಕರೀಲಿಲ್ಲ ಅಂದರೆ ಹೇಗೆ? ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ ನಿರೋಷ. ನನಗೆ ಯಾರ ಬುದ್ಧಿ ಮಾತು ಬೇಕಾಗಿಲ್ಲ. ನನಗೆ ಗೊತ್ತು ನಾನೇನು ಮಾಡಬೇಕು ಅಂತ, ನಾನು ಅದನ್ನೇ ಮಾಡೋದು. ಅದು ಗೊತ್ತು, ನೀನು ಗೊತ್ತಿರೋದನ್ನೇ ಮಾಡ್ತಿದ್ಯಾ ಅಂತ. ಆದ್ರೆ ನಿಂಗೆ ಗೊತ್ತಿಲ್ಲದೆ ಇರೋ ವಿಚಾರ ಸಾಕಷ್ಟಿದೆ, ಅದನ್ನ ಒಪ್ಕೋ. ಯಾವುದನ್ನಾದ್ರೂ ಒಪ್ಕೋತೀನಿ, ಆದ್ರೆ ಇವ್ರುಗಳನ್ನ ನಾನು ಆಫೀಸ್ ಓಪನಿಂಗ್ ಕರಿಬೇಕು ಅಂತ ಮಾತ್ರ ನಂಗೆ ಫೋರ್ಸ್ ಮಾಡಬೇಡ. ಹಾಗೇನಾದ್ರೂ ಒತ್ತಾಯ ಮಾಡೋದಾದ್ರೆ, ನಿನ್ಗೆ ಹಕ್ಕಿದೆ ಅಂತ ಚಲಾಯಿಸಕ್ ಹೋದ್ರೆ. ಏನಾದಿ ಇದು ಹಕ್ಕಿನ ಬಗ್ಗೆ ಎಲ್ಲ ಮಾತಾಡ್ತೀಯಾ? ಹೌದು, ನೀನ್ ನನಗೆ ಒಡವೆ ಕೊಟ್ಟೆ, ಅದರಿಂದ ಆಫೀಸ್ ಸೆಟಪ್ ಮಾಡ್ತಾ ಇದ್ದೀನಿ. ನೀನ್ ನನಗೆ ಐಡಿಯಾ ಕೊಟ್ಟೆ, ನೀನ್ ಹೇಳ್ದೆ ಅಂತ ಆಟೋ ಓಡಿಸೋದನ್ನ ನಿಲ್ಲಿಸ್ತಾ ಇದ್ದೀನಿ. ಇದೇ ಹಕ್ಕಿನಲ್ಲಿ ಈ ವಿಷಯಕ್ಕೆ ಮೂಗ್ ತುರ್ಸಕ್ ಹೋದ್ರೆ ನನಗೆ ಈ ಟ್ರಾವೆಲ್ಸೇ ಬೇಡ. ಆಟೋ ಓಡಿಸ್ಕೊಂಡೆ ನೆಮ್ಮದಿಯಾಗಿರ್ತೀನಿ ನಾನು. ಸ್ವಾಭಿಮಾನನೇ ಬದುಕು ಅಂತ ನಮ್ದೊಂದು ನಾನು. ಸ್ವಾಭಿಮಾನ ಇಲ್ಲದೆ ಹೋದ್ರೆ ಸತ್ತು ಏನ ಓಡಾಡ್ದಂಗೆ. ಒಂದ್ ವೇಳೆ ಈ ಟ್ರಾವೆಲ್ಸೇ ಮುಡ್ಸಿನೋ ಹೊರ್ತು ಇವ್ರುಗಳು ಯಾರನ್ನೂ ಕರಿಯಲ್ಲ, ಇವ್ರುಗಳು ಯಾರು ಬರಬಾರ್ದು, ಗೊತ್ತಾಯ್ತಾ? ಆದಿ, ಇದರಲ್ಲಿ 10 ಲಕ್ಷ ಇದೆ, ತಗೋ. ಸರಿಯಾಗಿ ಎಣಿಸಿದೆ ತಾನೆ? ಬಡ್ಡಿ ಕೊಡೋರ ನಂಬಾರ್ದು. ಏನ್ಸಿದೀನ್ ಕಣೋ, ಎಲ್ಲ ಬ್ಯಾಂಕಿಂದ ಸೀಲ್ ಆಗಿರೋ ಬಂಡಲ್ಗಳು. ಸೂಪರ್. ಅದೇ ದುಡ್ಡನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡು. ಅಮ್ಮನ ಆಶೀರ್ವಾದ ತಗೋ, ಹೋಗು. ಶೋಭಾ, ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ, ಆಶೀರ್ವಾದ ಮಾಡು.
ಶುಭವಾಗಿ ಹೋಗಿ ಲಾಭವಾಗಿ ಬಾ. ಅಮ್ಮ ನಾವು ಬರ್ತೀನಿ ವರ್ಷ ಶುಭ. ಅಮ್ಮ ಹೋಗ್ಬಿಟ್ಟು ಬರ್ತೀನಿ. ಒಳ್ಳೇದಾಗಲಿ ಅದೇ. ಹುಷಾರು ಕಣೋ. ಹುಷಾರು. ಸ್ವಲ್ಪ ನಿನಗೆ ನಾನು ಹೊಡೆದಿದ್ದು. ಕಣ್ಣಲ್ಲಿ ಏನೋ ಇಟ್ಕೊಂಡಿದ್ದೆ ನೀನು. ನಾನು ಹೊಡೆದಿದ್ದು. ನೀನೇ ಹೊಡ್ತಿದ್ದು, ಇನ್ಯಾವ ನೋಡ್ದ ಅಲ್ಲಿ. ಏನು ತಪ್ಪಾಯ್ತಲ್ಲ, ಏನ್ ಇವಾಗ ಹೋಗ್ತಾರೋ? ಹೋಗೋ ಹೋಗೋ. ಹಲೋ ಹೇಳ್ರು. ಹಾ ವಾವ್, ಅದ್ಭುತ, ಸೂಪರ್, ಫ್ಯಾಂಟಾಸ್ಟಿಕ್. ಎಸ್, ಅವಾಗವಾಗ ಇದೇ ಥರ ಒಳ್ಳೆ ಸುದ್ದಿ ಕೊಡ್ತಾ ಇರಿ. ಹಾ ಎಸ್. ಆರ್ತಿ ಟ್ರಾವೆಲ್ಸ್ ಅಂತೆ, ಆರ್ತಿ ಟ್ರಾವೆಲ್ಸ್. ಈ ಆರ್ತಿಗಿರೋದು ಒಂದೇ ಟ್ರಾವೆಲ್, ಈ ಮನೆಯಿಂದ ಆಚೆ ಹೋಗೋದು. ಅದು ಬಿಟ್ಟು ಬೇರೆ ಯಾವ ಟ್ರಾವೆಲ್ಸ್ ಮಾಡೋದಕ್ಕೂ ನಾನು ಬಿಡಲ್ಲ. ಅತ್ತೆ, ಆದಿ ಫೋನ್ ಮಾಡಿದ್ನಾ? ಇಲ್ಲ ಅವ್ವ, ಯಾಕೆ? ನನಗೂ ಮಾಡಿಲ್ಲ ಅತ್ತೆ. ಅವ್ನು ಹೊರಟು ಆಲ್ರೆಡಿ 4 hours ಆಯಿತು. ಮಾಡ್ತಾನೆ ಬಿಡು, ವ್ಯವಹಾರ ಅಂದಮೇಲೆ ಮಾತುಕತೆ ಇರುತ್ತಲ್ವಾ. ಗಾಡಿಗೆ ಅಡ್ವಾನ್ಸ್ ಕೊಡೋದ್ರಲ್ಲಿ ಏನು ಮಾತುಕತೆ ಇರುತ್ತೆ? ಅಟ್ಲೀಸ್ಟ್ ತಲುಪಿದ್ದೀನಿ ಅಂತ ಫೋನ್ ಮಾಡ್ಬೋದಲ್ವಾ? ಫೋನ್ ಮಾಡಕ್ಕೆ ಅವ್ನು ಬೇರೆ ಊರಿಗೆ ಹೋಗಿದ್ದಾನೆ ನಿರ್ಷ. ಬರ್ತಾನೆ ಬಿಡು, ಯಾಕೆ ಗಾಬರಿ ಆಗ್ತಿದ್ಯಾ? ಅವ್ನು ಯಾವತ್ತೂ ಈ ರೀತಿ ಮಾಡೋನೇ ಅಲ್ಲ ಅತ್ತೆ. ಅಲ್ಲೇನು ಪರಿಸ್ಥಿತಿ ಇರುತ್ತೇನೋ ಅರ್ಥ ಮಾಡ್ಕೋ. ಹೋಯ್ತು ಮಗ, ಎಲ್ಲ ಹೋಯ್ತು ಮಗ, ಜೀವನನೇ ಹೋಯ್ತು ಮಗ. 10 ಲಕ್ಷ ಮಗ, 10 ಲಕ್ಷ. ನನ್ನ ಗುರಿ, ನನ್ನ ಕನಸು ಎಲ್ಲ ಹೋಯ್ತು ಮಗ, ಎಲ್ಲ ಹೋಯ್ತು ಮಗ, ಎಲ್ಲ ಹೋಯ್ತು. ನನ್ನ ಹೆಂಡತಿ, ನನ್ನ ನಿರೋಜ ಒಡವೆನಲ್ಲ, ಏನಂತ ಹೇಳಿ ಮಗ ಅವಳಿಗೆ ನಾನು? ಏನು ಹೇಳಿ ಮಗ ನಾನು ಅವಳಿಗೆ? ಸುಳ್ಳು ಹೇಳ್ಬೇಕು ಅವಳಿಗೆ. ಸುಳ್ಳು 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 ಸುಳ್ಳು, ಬರೀ ಸುಳ್ಳು ಹೇಳ್ಬೇಕು ನಾನು. ನಮ್ಮಮ್ಮನಿಗೆ ಹೇಳಿ ಮಗ ನಾನು, ನಮ್ಮಮ್ಮನಿಗೆ ಏನು ಹೇಳಿ ಮಗ ನಾನು? ನಂಬಿಕೆ ಕಳ್ಕೊಂಡ್ಬಿಟ್ಟೆ ಮಗ. ಯಾರು ನಂಬಲ್ಲ ನನ್ನ, ಯಾರು ನಂಬಲ್ಲ ನನ್ನ, ಯಾರು ನಂಬಲ್ಲ ನನ್ನ.
ಯಾರೋ ಬಂದ 10 ಲಕ್ಷ ತಗೊಂಡು ಹೋದ. ನಾನೊಬ್ಬ ಲೂಸ, ನನಗೆ ಗೊತ್ತೇ ಆಗಲಿಲ್ಲ. ಅವ್ರ ತಂದೆ ಮನೆಯಿಂದ ಕೊಟ್ಟಿದ್ದು ಮಡಗ ಮಗನು. ಏನು ಮಾಡಲಿ ಮಗ, ನಾನು ಏನು ಮಾಡಲಿ ಮಗ? ಸಮಾಧಾನ ಮಾಡ್ತೀವಿ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಗ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಗ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 10 ಲಕ್ಷ ಮಗ, 10 ಲಕ್ಷ ಮಗ, 10 ಲಕ್ಷ ಮಗ, 10 ಲಕ್ಷ ಮಗ. ಇವನು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಇವಳು ಬೇರೆ ದಾರಿ ಕಾಯ್ತಿದ್ದಾಳೆ. ಆಗಲೇ 10 ಲಕ್ಷ ಎಗರಿಸ್ದೆ ಅಂತ ನಮ್ಮ ಹುಡುಗರು ಕಾಲ್ ಮಾಡಿದ್ರು ಅಲ್ವಾ? ಇಷ್ಟೊತ್ತಿಗೆ ಹ್ಯಾಪ್ ಮೊರೆ ಹಾಕ್ಕೊಂಬರ್ಬೇಕಿತ್ತಲ್ಲ. ದುಡ್ಡೆಲ್ಲ ಕಳ್ಕೊಂಡೆ ಅಂತ ಬಂದು ಇವಳು ಮುಂದೆ ಅವನು ಅಳಬೇಕು. ಇವಳು ಇರೋ ಬರೋ ಬಂಗಾರನೆಲ್ಲ ಎತ್ಕೊಟ್ಟೆ, ಅದನ್ನು ಕಳ್ಕೊಂಬಂದ್ಯಾ ಅಂತ ಇವಳು ಅಳಬೇಕು. ಇಷ್ಟು ಚೆನ್ನಾಗಿರುತ್ತೆ ಆ ಸೀನು. ಅಪ್ಪಿ ತಪ್ಪಿ ಏನಾದ್ರು ದುಡ್ಡು ಕಳ್ಕೊಂಡೆ ಅಂತ ಟ್ರೈನ್ ಅಡಿಗಡೆ ತಲೆ ಇಟ್ಬಿಟ್ನಾ? ಚಚೆ, ಆದಿ ಅಷ್ಟೊಂದು ವೀಕ್ ಮೈಂಡ್ ಅಲ್ಲ. ಮತ್ತೆ ಎಲ್ಲಿ ಹೋದ? ಹಲೋ ಹಲೋ ಆದಿ, ಎಲ್ಲಿದ್ಯೋ? ಒಂದು ಫೋನ್ ಮಾಡಬಾರ್ದಾ? ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ನಂಗೆ ಭಯ ಆಗಲ್ವಾ? ನೀನು ಏನು ಆದಿ, ನೀನು ಎಷ್ಟು ಕೇರ್ಲೆಸ್ ಗೊತ್ತಾ ನೀನು? ಎಲ್ಲಿದ್ಯಾ ಅದು ಹೇಳು. ನಿರೋಷ, ನಾನು ಅದೇ ಬ್ಯುಸಿಲಿದ್ದೀನಿ. ಯಾವ ಕಾರಿಗೆ ಅಡ್ವಾನ್ಸ್ ಮಾಡಿದೆ? ಅದೇ ಕಾರಿಗೆ ಅಡ್ವಾನ್ಸ್ ಮಾಡಿದೆ, ಡೆಲಿವರಿಗೆ ತೊಗೊಬೇಕು. ಅದೇ ಸೆಲೆಕ್ಷನಲ್ಲಿದ್ದೀನಿ. ಇಷ್ಟೊತ್ತಾದ್ರು? ಹೇ ನಿರೋಷ, ಏನು ನನಗೆ ಅದು ಒಂದೇನೇ ಕೆಲಸ? ನಾಳೆ ಇನಾಗ್ರೇಷನ್ ಇದೆ, ತುಂಬ ಕೆಲಸಗಳಿದೆಯಲ್ಲ. ಕರೆಕ್ಟ್ ಕಣೋ, ನಮ್ಮದೇ ಟ್ರಾವೆಲ್ಸು, ನಮ್ಮದೇ ಬಿಸ್ನೆಸ್ಸು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಕಣೋ. ಅದಕ್ಕಾಗಿ ಕಷ್ಟಪಡಲೇಬೇಕಲ್ವಾ? ಹೌದು ಕಣೋ, ನಾನೇ ನಿಂಗೆ ತಲೆ ತಿಂತಿದ್ದೆ. ಸಾರಿ ಕಣೋ. ಆದರೆ ಏನು ಮಾಡೋದು? ಏನಾದ್ರು ಸಾಧಿಸ್ಬೇಕಂದ್ರೆ ಕಷ್ಟಪಡಲೇಬೇಕು. ಸರಿ, ಬೇಗ ಬಾ. ಐ ಲವ್ ಯು ಆದಿ. ಅಷ್ಟು ಬೇಗ ದುಡ್ಡು ಅರೇಂಜ್ ಆಗೋಯ್ತಾ? ಹೇ, ನೋ ಚಾನ್ಸ್. ಒಂದಲ್ಲ ಎರಡಲ್ಲ 10 ಲಕ್ಷ. ಇವನ್ ಮೂತಿ 10,000 ಹುಟ್ಟಲ್ಲ. ಅದೇಗೆ? ಹೆಂಡತಿಗೆ ಚೆನ್ನಾಗಿ ಡೋಂಗಿ ಬಿಡ್ತಿದ್ದಾನೆ. ಇವನು ಹೀಗೆ ನಾಟಕ ಆಡಿದ್ರೆ ಏನಾದರೂ ಒಂದು ಸಾಧಿಸ್ದಂಗೆ. ಗ್ಯಾರಂಟಿ ದೊಡ್ಡ ಮನುಷ್ಯ ಆಗ್ತಾನೆ. ಏಯ್ ನಿಲ್ಸೋ ನಿಲ್ಸೋ ನಿಲ್ಸೋ. ಏಯ್ ಕುಡ್ಕೊಂಬಂದು ಆಟ ಆಡಿಸ್ತಿದ್ದೇನೋ ಇಡಿಯಟ್. ಹೌದು, ಕುಡ್ದಿದ್ದೀನಿ. ಏನು ಇವಾಗ? ನಾನು ಕುಡಿಯೋದ್ರಿಂದ ನಿನಗೆ ಏನಯ್ಯ ಪ್ರಾಬ್ಲಮ್ಮು? ನಾನು 10 ಲಕ್ಷ ಹೋದಾಗ ಹೀಗೆ ಬಂದು ಕೇಳಬೇಕಾಗಿತ್ತು. ಕುಡಿದು ಬಾಯಿಗೆ ಬಂದಾಗ ಮಾತಾಡ್ತಾ ಇದೇನೋ? 10 ಲಕ್ಷ ಅಂತ 10 ಲಕ್ಷ, 10 ಲಕ್ಷಕ್ಕೆ 0 ಎಷ್ಟು ಅಂತ ಗೊತ್ತೇನಾ ನಿನಗೆ? ಯಾವನ ಹತ್ರ ಮಾತಾಡ್ತಿದ್ಯಾ ನೀನು? ನಾನು ಯಾರು ಗೊತ್ತಾ? ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? XMLA ಸೂರ್ಯ ಅವ್ರ ಮನೇಲಿದ್ದೀನಿ. ಸುಮ್ಮನೆ ಅವ್ರ ಹೆಸರು ಹೇಳ್ಬಿಟ್ರೆ ಬಿಟ್ಬಿಡ್ತೀನಾ? ಏನು ಗೇಟ್ ಕಾಯ ಕೆಲಸ ಮಾಡ್ತಿದ್ದೆ ಅವ್ರ ಮನೇಲೇನು? ನೀನ್ ಏನೋ ನಾನು ಬಿಡೋದು? ಪೊಲೀಸ್ ಕೈ ಮಾಡ್ತೀನಿ ನೀನು? ಮಾಡ್ತೀನಿ. ಅತ್ತೆ, ಆದಿದ್ ನಿನ್ನೆಯಿಂದ ಸುದ್ದಿನೇ ಇಲ್ಲ. ನಂಗೆ ತುಂಬ ಗಾಬರಿ ಆಗ್ತಿದೆ. ನನಗೂ ಅಷ್ಟೇ ಕಣೆ ನಿಮಿಷ.
ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಅವ್ನು ಯಾವತ್ತೂ ಈ ರೀತಿಯೆಲ್ಲ ಮಾಡೋನಲ್ಲ, ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋನಲ್ಲ ಕಣೆ. ಅದಲ್ಲದೆ ನಿನ್ನೆ ರಾತ್ರಿಯಿಂದ ಅವ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ಅಯ್ಯೋ ದೇವ್ರೆ, ನನ್ನ ಕೈಕಲ್ಲ ಆಡ್ತಾ ಇಲ್ಲ, ತುಂಬ ಭಯ ಆಗ್ತಾ ಇದೆ. ಅತ್ತೆ, ನೀವೇನು ಟೆನ್ಷನ್ ತಗೋಬೇಡಿ. ನಾನು ರಂಜಿತ್ ಅಣ್ಣಂಗೂ ಆರ್ಯಂಗೂ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ. ಆರ್ಯ, ಆರ್ಯ, ಒಂದು ನಿಮಿಷ, ನಂಗೊಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಓ, ನಿಮ್ಮ ಸೂಪರ್ ಮ್ಯಾನ್ ಗಂಡಂಗೆ ಆಗದೆ ಇರೋದು ನನಗಾಗತ್ತೆ ಅಂತನಾ? ಪ್ಲೀಸ್, ದ್ವೇಷ ಸಾಧಿಸೋ ಟೈಮ್ ಅಲ್ಲ ಇದು. ಆದಿ ನೆನೆ ರಾತ್ರಿಯಿಂದ ಮನೆಗೆ ಬಂದಿಲ್ಲ, ಅವ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಹೋ, ಕಾಣೆ ಆಗಿದ್ದಾನೆ. ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಮಾನಸಿಕವಾಗಿ. ಪ್ಲೀಸ್, ನೀನು ಅವನಾಗೆ ಆಡೋದಾದ್ರೆ ಈ ಸ್ಥಾನದಲ್ಲಿ ನಿಂತ್ಕೊಂಡು ಏನು ಪ್ರಯೋಜನ? ಸಾರಿ, ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಅಂತ ಹುಡುಕ್ಸ್ತೀನಿ. ಅವ್ನ ಫ್ರೆಂಡ್ಸು ಯೂಶಲಿ ಇರೋ ಜಾಗ SMS ಮಾಡಿ. ಟೈಮ್ ಹೊತ್ತು ಬರ್ತೀನಿ. ಗಾಬರಿ ಆಗಬೇಡಿ. ಗುಂಡು ಹಾಕೋ ಅಭ್ಯಾಸ ಇರೋರೇ ಹೀಗೆ. ಕುಡ್ದಿರ್ತಾರೆ, ಮನೆಗೆ ಬರೋಕ್ಕೆ ಸಂಕೋಚ, ಫ್ರೆಂಡ್ಸ್ ಮೇಲೆ ಉಳ್ಕೊಂಡಿರ್ತಾರೆ. ಡೋಂಟ್ ವರಿ, ಬರ್ತಾನೆ. ಹೆಂಡತಿ ಮಕ್ಕಳು ಗಂಡ ಬಂದಿಲ್ಲ ಅಂತ ಪಾಪ ಕಾಯ್ತಾ ಕೂತಿರ್ತಾರೆ. ಈ ನನ್ನ ಮಕ್ಕಳು ಕುಡಿದು ಬೀದಿ ಬೀದಲ್ಲಿ ಅಳಿತಾ ಎಲ್ಲೋ ಬಿದ್ದಿರ್ತಾರೆ. ಲೋಫರ್ ನನ್ನ ಮಕ್ಕಳ. ಹಲೋ ಹಲೋ ಆದಿ, ಎಲ್ಲಿದೆಯೋ? ಯಾರು ಸರ್? ಈ ಫೋನು ಗಾಂಧಿನಗರ ಪೊಲೀಸ್ ಸ್ಟೇಷನಲ್ಲಿದೆ. ನೀವ್ಯಾರು? ಸ್ಟೇಷನಾ? ಸರ್ ಏನು, ಯಾಕೆ ಸರ್, ಏನಾಯ್ತು? ಕೊಡೋದು ಆಟ ಓಡಿಸ್ತಿದ್ದ, ಕೇಳಿದ್ರೆ ನಮ್ಮ ಮೇಲೆ ಕೈ ಮಾಡ್ದ. ಕರ್ಕೊಂಬಂದು ಸೆಲ್ಲೊಳಗೆ ಹಾಕಿದ್ದೀನಿ, ಇನ್ನೂ ಜ್ಞಾನ ಬಂದಿಲ್ಲ. ಸರ್ ಪ್ಲೀಸ್, ಅವ್ರಿಗೆ ಸ್ವಲ್ಪ ಎಚ್ಚರ ಮಾಡಿ ನಂಗೆ ಫೋನ್ ಕೊಡ್ತೀರಾ ಪ್ಲೀಸ್? ನಾನು ಅವ್ರ ಭಾವ ಮಾತಾಡ್ತಿರೋದು. ನೀವು ಯಾರಾದ್ರೂ ಆಗಿರ್ರಿ, 10 ಗಂಟೆ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾವ್ರೆ, FIR ಆಗ್ತಾವ್ರೆ. ಅಷ್ಟೊಳಗಡೆ ಬಂದು ನನ್ನ ಹತ್ರ ವ್ಯವಹಾರ ಮಾಡಿದರೆ ನಾನೇ ಸೆಟ್ಲ್ ಮಾಡಿ ಕಳಿಸ್ತೀನಿ. ಸಾಹೇಬರು ಬಂದಮೇಲೆ ಏನು ಮಾಡೋಕ್ಕಾಗಲ್ಲ, 3 ವರ್ಷ ಜೈಲು ಗ್ಯಾರಂಟಿ. ಹಲೋ ಸರ್, ನಾನು ಇನ್ಸ್ಪೆಕ್ಟರ್ ಆರ್ಯ ಅವ್ರಿಗೂ ಭಾವ. ಹಾಗಾದರೆ ಇವ್ರು ಹೇಳಿದ ನಿಜನಾ? ಸೂರ್ಯ ಸರ್ ಮನೆ ಹುಡುಗನ ಇವರು? ಹೌದು ಸರ್. ಹಲೋ ಆರ್ಯ, ಎಲ್ಲಿದೆಯೋ? ಏನಾಯ್ತು ಬಾವ? ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನೀನು ಹೆಲ್ಪ್ ಮಾಡಲೇಬೇಕು ಇದಕ್ಕೆ. ಏನಾಯ್ತು? ಅಮ್ಮ ಹುಷಾರಾಗಿದ್ದಾರೆ ತಾನೆ? ನಿನಗೆ ಅತ್ತೆ ಬಗ್ಗೆ ಇರೋ ಕಾಳಜಿಗೆ ತುಂಬ ಥ್ಯಾಂಕ್ಸ್ ಆರ್ಯ. ಈಗ ವಿಷಯ ಅದಲ್ಲ, ನೀನು ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ಹೇಳ್ತೀನಿ. ಹೇಳು. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ನೀವೇನೇ ಕೇಳಿದ್ರು ಒಳ್ಳೆ ಇಂಟೆನ್ಷನ್ ಅಂತ ನಂಗೆ ಗೊತ್ತು. ಅದೇನು ಅಂತ ಬೇಗ ಹೇಳಿ. ಥ್ಯಾಂಕ್ಸ್. ಈಗ ಆ ದಿನ ಲಾಕಪ್ಪಲ್ಲಿ ಹಾಕಿದಾರಂತೆ, ನೀನೇನಾದರೂ ಮಾಡಿ ಬಿಡಿಸ್ಬೇಕು ಆರ್ಯ. ಕೇಸ್ ಆಗದಿರೋ ನೋಡ್ಕೋಬೇಕು ಪ್ಲೀಸ್. ಏನು? ಆದಿ ಲಾಕಪ್ಪ? ಯಾಕೆ? ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ನೆನ್ನೆ ರಾತ್ರಿ. ಅಲ್ಲ, ಆದಿ ಕುಡಿಯಲ್ಲಲ್ವಾ? ಬಿಡಿ ರಂಜಿತ್, ನೀವ್ಯಾಕೆ ಇನ್ವಾಲ್ವ್ ಆಗ್ತೀರಾ? ನೀವು ಅಂದ್ಕೊಂಡಿದ್ದೀರಾ ಅವ್ನು ಕುಡಿಯಲ್ಲ ಅಂತ. ಇನ್ನೇನೇನು ಚಟಗಳಿದೆಯೋ? ಇಲ್ಲ ಆರ್ಯ, ಇದ್ರ ಹಿಂದೆ ಖಂಡಿತ ಏನೋ ಇದೆ. ಅಲ್ಲದೆ ಅವ್ನು ರಾತ್ರಿ ಎಲ್ಲ ಲಾಕಪ್ಪಲ್ಲಿದ್ದಾನೆ ಅಂತ ಅತ್ತೆ ಗೊತ್ತಾದರೆ ಅಪ್ಸೆಟ್ ಆಗ್ತಾರೆ ಆರ್ಯ. ಇಂಥ ಮಗನಿಂದ ಇನ್ನೇನು ಸಿಗುತ್ತೆ? ಪ್ರೀತಿ ವಿಶ್ವಾಸ ಬೆಲೆ ಗೊತ್ತಿಲ್ಲ ಅವನಿಗೆ, ಅನ್ಭವಿಸ್ಲಿ ಬಿಡಿ. ಆರ್ಯ, ಇಂಥ ಟೈಮಲ್ಲಿ ಯಾಕೆ ಹಠ ಸಾಧಿಸ್ತಾ ಇದೆಯಾ ನೀನು? ಅಲ್ಲದೆ ಅತ್ತೆಗೆ ಹುಷಾರಿಲ್ಲ, ಆಮೇಲೆ ಆದಿ ಹೊಸ್ದಾಗಿ ಮದುವೆ ಆಗಿರೋ ಅನ್ಕೊಣ. ಹೊಸ್ತ್ರಲ್ಲೇ ಹೀಗೆ, ಇನ್ನು ಮುಂದೆ ಬಿಡಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಫೈನ್ ಹಾಕಿ ಕಳಿಸ್ತಾರಷ್ಟೇ. ಅದು ಅಲ್ಲದೆ ನಾನು ಇದ್ರಲ್ಲಿ ಇನ್ವಾಲ್ವ್ ಆದರೆ ಚೀಪ್ ಅನ್ಸ್ಕೊಳುತ್ತೆ. ಅದು ನಿಜ ಆರ್ಯ, ಆದರೆ ಅದಷ್ಟೇ ಅಲ್ಲ, ಕುಡ್ದ ಅಮಲ್ನಲ್ಲಿ PC ಮೇಲೆ ಕೈ ಮಾಡಿದಾನಂತೆ. ಅವ್ನು ಲಾಕಪ್ಪಲ್ಲೇ ಇದ್ರೆ ಹೊಡೆದು ಬಿಡ್ತಾರೆ ಕಣೋ ಪೊಲೀಸ್ನವರು. ಹಾಗೆ ಹೇಳಿ ಮತ್ತೆ. ಈಗಲಾದ್ರೂ ಗೊತ್ತಾಗತ್ತೆ ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಮೇಲೆ ಕೈ ಮಾಡಿದರೆ ಏನಾಗುತ್ತೆ ಅಂತ. ಅವತ್ತೇ ಮನೇಲಿ ಗಲಾಟೆ ಮಾಡಿದಾಗ ಏರೋಪ್ಲೇನ್ ಹತ್ತಿಸ್ತಿದ್ದೆ, ಅಪ್ಪ ಅಮ್ಮ ಅಡ್ಡ ಬಂದುಬಿಟ್ರು. ಈಗಲೂ ಮಾವನ ಮರ್ಯಾದೆನೇ ಹೋಗೋದು ಆರ್ಯ. ಅವ್ನು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಅಂತ ಅತ್ತೆ ಕುಗ್ಗಿ ಹೋಗಿದ್ದಾರೆ ನೋಡು. ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ, ನೆನಪಿರಲಿ. ಪ್ಲೀಸ್ ರಂಜಿತ್, ಹೀಗೆ ನನ್ನ ಕಟ್ಟಾಕ್ಬೇಡಿ. ನನಗೋಸ್ಕರ ಆರ್ಯ, ಪ್ಲೀಸ್ ಪ್ಲೀಸ್. ಹಿಂಸೆ ಆಗುತ್ತೆ ನನಗೆ. ಹೋಗೋದು ನಮ್ಮನೆ ಮರ್ಯಾದೆ. ಈಗ ನಾನು ಅದರಲ್ಲಿ ಇನ್ವಾಲ್ವ್ ಆದರೆ ನನ್ನ ಮರ್ಯಾದೆನೂ ಹೋಗಲ್ವಾ? ಮನೆ ಮರ್ಯಾದೆನಾ ನಿನ್ನ ಮರ್ಯಾದೆನಾ ಯೋಚನೆ ಮಾಡಿ ನೋಡು. ಕೊನೆಗೂ ನಾನೇ ಸೋಲ್ಬೇಕು ಪ್ರತಿ ಬಾರಿ. ಯಾಕೆ ಹಾಗನ್ಕೋತೀಯಾ? ಈ ಮನೆಗೆ ಒಳ್ಳೇದಾಗೋದಕ್ಕೆ ನಿನ್ನಿಂದನೇ ಸಾಧ್ಯ ಅಂತ ಅನ್ಕೋ. ಪ್ಲೀಸ್ ಆರ್ಯ, ಏನಾದರೂ ಹೆಲ್ಪ್ ಮಾಡು ಪ್ಲೀಸ್. ಯಾವ ಸ್ಟೇಷನ್ ಅಂತೆ?
ಗಾಂಧಿನಗರ. ಈಗಲೇ ಹೊರಟೆ. ಓಕೆ ಓಕೆ, ಪ್ಲೀಸ್ ಬೇಗ ಹೋಗು. ಅಷ್ಟರಲ್ಲಿ ನಾನು ಬರ್ತೀನಿ. ಓಕೆ. ಆದರೆ ಒಂದು ಮಾತಂತೂ ಸತ್ಯ, ನಾನು ಈ ಫೇವರ್ ಮಾಡ್ತಿದ್ದೀನಿ ಅಂದರೆ ಅದು ಆದಿತ್ಯಂಗಲ್ಲ, ನಿಮಗೋಸ್ಕರ. ಆಯ್ತು ಓಕೆ, ಬೇಗ ಬಾ.